ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯ ಯುಗಾದಿ ಹಬ್ಬ ನಾನು ಯಾವ ಥರ ಆಚರಣೆ ಮಾಡ್ತೀನೋ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು 4 ಗಂಟೆಗೆ ನಾನು ಎದ್ದೋಳಿ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕಾಗಿ ಎಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ನಾನು ಇವತ್ತು 4 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲ ಊಟ ಎಲ್ಲ ಮಾಡಬೇಕು ಅಂತ ಬೇಗ ಮನೆ ಹೊರಗಡೆ ಎಲ್ಲ ನೀರು ಹಾಕಿ ತೊಳೆದು ಮತ್ತು ದೇವ್ರ ಪಾತ್ರೆಗಳೆಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ದೇವ್ರ ಫೋಟೋಸ್ಗೆಲ್ಲ ಅರಿಶಿನ ಕುಂಕುಮ ಇಕ್ಕಿ ಎಲ್ಲ ರೆಡಿ ಆಯಿತು. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಬ್ಬದ ದಿನವೇ ಮಾಡ್ಕೊಳೋದು ಸ್ವಲ್ಪ ರಿಸ್ಕ್ ಆಗಿಬಿಡ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದೋಳಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಏನಾದರೂ ಕಾಪಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಅನಿಸ್ತು. ಅದಕ್ಕಾಗಿ ಲೋಟ ತುಂಬ ಒಂದು ಕಾಪಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಕುಡಿದಿದ್ದಾದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಬೇಳೆ ಒಬ್ಬಟ್ಟು ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪಾನಕ, ಅನ್ನ, ರಸ, ಹೋಳಿಗೆ ರಸ ಮಾಡಿಕೊಂಡು ಸ್ವಲ್ಪ ಬೋಂಡ ಕೂಡ ಮಾಡಿಕೊಂಡೆ. ಅದೇ ಟೈಮಲ್ಲಿ ಸಿಲಿಂಡ್ರ್ ಬೇರೆ ಖಾಲಿ ಆಗಿಬಿಡ್ತು. ಸಿಲಿಂಡ್ರ್ ಬೇರೆ ಚೇಂಜ್ ಮಾಡಿಕೊಂಡು ಕಿಚನೆಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆಗೆ ಬಂದು ದೇವ್ರ ಫೋಟೋಸ್ಗೆಲ್ಲ ಹೂವು ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿ ಇವತ್ತು ಕಳಶಕ್ಕೆ ಕೂಡ ಮಾವಿನ ಎಲೆ ಇಟ್ಟಿದ್ದೆ. ಎಲೆ ಇಡಕ್ಕೆ ಹೋಗಿಲ್ಲ, ಮಾವಿನ ಎಲೆ ಇಟ್ಟಿದ್ದೆ. ಈ ಯುಗಾದಿ ಹಬ್ಬಕ್ಕೆ ಮನೆ ಬಾಗಿಲಿಗೆ ತೋರಣ ಕಟ್ಟಿ ಬೇವಿನ ಸೊಪ್ಪಿಕ್ಕಿ ಮನೆಯಲ್ಲಿ ದೀಪ ಕೂಡ ಹಚ್ಚಿದೆ. ಇವತ್ತು ನಮ್ಮ ದೇವ್ರ ಮನೆಯಲ್ಲಿ ಎಡೆ ಹಾಕಿ ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು. ಇವತ್ತು ನಮ್ಮ ಮನೆಯ ಯುಗಾದಿಯ ಆಚರಣೆ ಎಲ್ಲ ಪೂಜೆ ಮಾಡಿಕೊಂಡೆ. ಇವತ್ತು ನಾನು ಫುಡ್ ಕೂಡ ಜಾಸ್ತಿ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು. ಯಾಕಂದರೆ ಲೇಟಾಗಿ ಬಿಡುತ್ತೆ ಅಂತ ನಾನು ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಬೇವು ಬೆಲ್ಲ ಕೂಡ ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟೆ. ಯಾಕಂದರೆ ಕಷ್ಟ, ದುಃಖ, ಸುಖ, ನೋವು ಎಲ್ಲ ಕಹಿ ಸಿಹಿದಾಗೆ ಹೋಗಲಿ, ಸಮತೋಲನವಾಗಲಿ ಅಂತ ನಾನಿವತ್ತು ಎಲ್ರಿಗೂ ಬೇವು ಬೆಲ್ಲ ಎಲ್ಲ ಕೊಟ್ಟು ಊಟ ಎಲ್ಲ ಹಾಕಿ ಕೊಟ್ಬಿಟ್ಟು ಮತ್ತು ನಾನು ಸ್ವಲ್ಪ ಊಟ ಹೋಳಿಗೆ ಎಲ್ಲ ತಿಂದ್ಬಿಟ್ಟು ಇವತ್ತು ನನ್ನ ಮಗಳು ಮ್ಯಾಚಿಂಗ್ ಬಳೆ ಹಾಕ್ಕೊಂಡಿದ್ದಾಳಂತ ಎಲ್ರಿಗೂ ತೋರಿಸ್ತಾ ಇದ್ದಾಳೆ. ತೆಗೆದು ಅವಳಿಗೆ ತುಂಬಾ ಇಷ್ಟ ಆಯಿತು. ಇವತ್ತು ಎಲ್ರಿಗೂ ಹೊಸ ಬಟ್ಟೆ ತೆಗೆದು ನನ್ನ ಮಗಳಿಗೆ ತುಂಬಾ ಖುಷಿ ಆಗ್ಬಿಡ್ತು. ಹೊಸ ಬಟ್ಟೆ, ಹೊಸ ಮ್ಯಾಚಿಂಗ್ ಬಳೆ ಕೂಡ ನೋಡ್ಕೊಂಡು ಅವಳ ಮುಖದಲ್ಲಿ ನಗು ನೋಡ್ತಿದ್ದೆ ನಂಗೆ ತುಂಬಾ ಸಂತೋಷ ಆಯಿತು. ಇವತ್ತು ನಮ್ಮನೆಯ ಯುಗಾದಿ ಹಬ್ಬದ ಆಚರಣೆ. ಈ ಯುಗಾದಿ ಹಬ್ಬ ಅಂದರೆ ನಮ್ಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು. ಹೊಸ ವರ್ಷದ ದಿನ ಹೊಸ ಉಡುಪುಗಳು, ಹೊಸ ವಸ್ತ್ರಗಳು, ಎಲ್ಲ ನೆಮ್ಮದಿಯಾಗಿ ಜೀವನ, ತೃಪ್ತಿಯಾದ ಊಟ, ಕಷ್ಟ, ಸುಖ, ನೋವು, ದುಃಖ ಪ್ರತಿಯೊಂದು ಅಷ್ಟೇ ನಾವು ಎಲ್ಲ ಹಂಚ್ಕೊಂಡು ಹೋದರೆ ಜೀವನ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ನಾವು ಅಂದ್ಕೊಂಡಂಗಿರಲ್ಲ ಜೀವನ, ನಾವು ಹೊಂದ್ಕೊಂಡು ಹೋಗೋ ಥರ ಇರುತ್ತೆ ಜೀವನ, ಅಷ್ಟೇ ಅಲ್ವಾ? ಎಲ್ಲ ಅಷ್ಟೇ. ನಾವು ಅರ್ಥ ಮಾಡಿಕೊಂಡು ಮಕ್ಕಳು ಖುಷಿದಲ್ಲಿ ನಮ್ಮ ಖುಷಿನೇ ಕಡಿಮೆ. ಮಕ್ಕಳು ಎಷ್ಟು ಖುಷಿಯಾಗಿ ಇರ್ತಾರೋ ಆ ಖುಷಿಯಲ್ಲಿ ನಮ್ಮ ಜೀವನನೂ ಮುಂದೆ ಸಾಗ್ತಾ ಇರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.